ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಆ ಕೆ ಎ ಎಸ್ ಹುದ್ದೆಗಳಿಗೆ ಏನೋ ಅರ್ಜಿಯನ್ನು ಆಹ್ವಾನಿಸಿದರು. ಸೊ ಈ ಒಂದು 384 ಕೆ ಎ ಎಸ್ ಹುದ್ದೆಗಳಿಗೆ ಸುಮಾರು 1.95 ಲಕ್ಷ ಅಂದರೆ 1,95,000 ಮಂದಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ನೋಡಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಸೊ ಈ ಒಂದು ಹುದ್ದೆಗಳಿಗೆ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡಿದರೆ ಸೊ ಅರ್ಜಿಯನ್ನು ಸಲ್ಲಿಸ್ಬೋದಾಗಿತ್ತು. ಸೊ ಆದ್ದರಿಂದ ಈ ಒಂದು 384 ಹುದ್ದೆಗಳಿಗೆ 1,95,000 ಅರ್ಜಿಯನ್ನು ಅಭ್ಯರ್ಥಿಗಳು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಂದರೆ KPSC ಇಂದ 4-5 ವರ್ಷಗಳ ಬಳಿಕ ನಡೆಯುತ್ತಿರುವ ಗೆಜೆಟೆಡ್ ಪ್ರೊಬೇಷನರಿ KS ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಆಕಾಂಕ್ಷಿಗಳಿಂದ ಭರ್ಜರಿ ಸ್ಪಂದನೆ ವ್ಯಕ್ತವಾಗಿದ್ದು ಸುಮಾರು 384 ಹುದ್ದೆಗಳಿಗೆ 1.95 ಅರ್ಜಿಗಳು ಸಲ್ಲಿಕೆ ಆಗಿವೆ. ಉಳಿಕೆ ಮೂಲ ವೃಂದದ 310 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕದ 74 ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಈ ಒಂದು KPSC ಆಯೋಗವು ಇಲ್ಲಿ ಅರ್ಜಿ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಸೊ ಇಲ್ಲಿ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಸುಮಾರು 1.5 ತಿಂಗಳ ಕಾಲ ಅವಕಾಶವನ್ನು ನೀಡಲಾಗಿತ್ತು. ಅಂದರೆ ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಸೊ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲು ಅರ್ಜಿಯನ್ನು ಹಾಕೋಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದರು. ಸೊ ಏಪ್ರಿಲ್ 15 ಕಡೆಯ ದಿನಾಂಕವಾಗಿತ್ತು. ಸೊ ಈ ಒಂದು ಅವಧಿಯಲ್ಲಿ ಸುಮಾರು 1.95 ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿವೆ ಎಂದು KPSC ಮೂಲಗಳಿಂದ KPSCಯ ಕೆಲವು ಅಧಿಕಾರಿಯ ಮೂಲಗಳಿಂದ ಸೊ ತಿಳಿದು ಬಂದಿದೆ. ಅಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮೇ 5ರಂದು ನಡೆಸಲು ಉದ್ದೇಶಿಸಲಾಗಿತ್ತು. ಸೊ ಇಲ್ಲಿ ಪೂರ್ವಭಾವಿ ಪರೀಕ್ಷೆಯನ್ನು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ KPSCಯು ಜೂನ್ 7ಕ್ಕೆ ಮುಂದೂಡಿಕೆ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಸ್ಪರ್ಧಾತ್ಮಕ ನಡೆಸ್ಬೇಕಾದ್ರೆ ಕೆಲವು ಪ್ರಿಪ್ರೇಷನ್ ಇರಬೇಕಾಗುತ್ತೆ, ಸ್ಟಾಫ್ ಅಗತ್ಯ ಇರುತ್ತೆ. ಸೊ ಎಲೆಕ್ಷನ್ ಇರೋದ್ರಿಂದ ಸ್ಟಾಫ್ಸ್ ಎಲ್ಲ ಕೂಡ ಎಲೆಕ್ಷನ್ ಮೇಲೆ ಡ್ಯೂಟಿ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ನೀತಿ ಸಂಹಿತೆ ಕೂಡ ಜಾರಿಯಲ್ಲೂ ಇರೋದ್ರಿಂದ ಸೊ ಈ ಒಂದು ಹುದ್ದೆಗಳಿಗೆ ಜೂನ್ 7ರಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು KPSCಯು ತೀರ್ಮಾನ ಕೈಗೊಂಡಿದೆ ಸ್ನೇಹಿತರೆ. ಸೊ ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ದೀರಾ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ.